ನಮಸ್ಕಾರ, ನನ್ನ ಹೆಸರು ಶಿವನಾಯ್ಕ ಅಂತೇಳಿ. ಬೆಳಗತಾಂಡದ ವಾಸಿಗಳು ನಾವು. ಈ ಸಂಚಾರಿ ಆರೋಗ್ಯ ಕ್ಲಿನಿಕ್ ಘಟಕ ಅಂತೇಳಿ ಬಂದಿದೆ ನಮ್ಮೂರಲ್ಲಿ. ಅಂದರೆ ಇದು 15 ದಿನಕ್ಕೊಮ್ಮೆ ಊರಿಗೆ ಭೇಟಿ ಮಾಡಬೇಕು, ಕಾರ್ಮಿಕರ ಆರೋಗ್ಯ ತಪಾಸಣೆ ನಡೆಸಬೇಕು. ಆದರೆ ಈ ರೀತಿ ಮಾಡ್ತಾ ಇಲ್ಲ. ಇವತ್ತು ಬಂದಿದೆ. ಸುಮಾರು 4 ತಿಂಗಳಾದ ನಂತರ ಇವಾಗ ಬಂದಿದೆ ಈ ವಾಹನ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ. ಇದರಲ್ಲಿ ಮತ್ತೆ ಈ ಹಿಂದೆ 2 ತಿಂಗಳ ಹಿಂದೆ ಆರೋಗ್ಯ ಪರೀಕ್ಷೆ ಮಾಡಿದ ವರದಿಯನ್ನು ಇವಾಗ ಕೊಡಕ್ಕೆ ಬಂದಿದ್ದಾರೆ. ಈ ವರದಿಯಿಂದ ಕಾರ್ಮಿಕರಿಗೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಯಾಕಂದರೆ 2 ತಿಂಗಳಾದ ನಂತರ ಇವಾಗ ವರದಿ ಕೊಡ್ತೀವಿ ಅಂತೇಳಿ ಬಂದಿದ್ದಾರೆ. ಈ ವರದಿ ತೊಗೊಂಡೋಗಿ ನಾವು ಡಾಕ್ಟ್ರಿಗೆ ತೋರಿಸಿದರೆ ಉಪಯೋಗ ಇಲ್ಲ. ಯಾಕಪ್ಪ ಅಂದರೆ ಇದರ ಅವಧಿ ಬಂದು 15 ದಿನ ಇರುತ್ತದೆ. 15 ದಿನ ಅಥವಾ 1 ತಿಂಗಳಾಗಲಿ, ಆ 1 ತಿಂಗಳವರೆಗೆ ವ್ಯಾಲ್ಯೂ ಇರುತ್ತೆ. ಆ ನಂತರ ವ್ಯಾಲ್ಯೂ ಇರೋದಿಲ್ಲ. ಆದ್ದರಿಂದ ಇದು ತುಂಬ ಅನ್ಯಾಯ ಆಗಿದೆ ಕಾರ್ಮಿಕರಿಗೆ. ಯಾಕಂದರೆ ಮಂಡಳಿಯಿಂದ ಕಾರ್ಮಿಕರ ಖಾತೆಯಲ್ಲಿ 3,000 ರೂಪಾಯಿ ಇದಕ್ಕೆ ಅಂತೇಳಿ ಸರ್ಕಾರ ಕೊಡುತ್ತಿದೆ. ಇದನ್ನು ಸರಿಯಾಗಿ ಸದುಪಯೋಗ ಮಾಡ್ತಾ ಇಲ್ಲ ಇವರು. ಅದರಿಂದ ಸರ್ಕಾರ ಮತ್ತು ಅಧಿಕಾರಿಗಳು, ಕಾರ್ಮಿಕ ಸಚಿವರು, ಇದಕ್ಕೆ ಸಂಬಂಧಪಟ್ಟ ಮುಖಂಡರು ಎಲ್ಲರೂ ಇದರ ಕಡೆ ಗಮನ ಹರಿಸಿ ಈ ಟೆಂಡರನ್ನು ರದ್ದು ಮಾಡಬೇಕಂತೇಳಿ ನಾವು ಕೋರ್ತಾ ಇದ್ದೀವಿ. ಸುಮಾರು 2 ವರ್ಷದ ಹಿಂದೆ ಇದೇ ಹೆಲ್ತ್ ಚೆಕಪ್ ವಾಹನ ಬಂದಿತ್ತು ನಮ್ಮೂರಲ್ಲಿ, ಬೆಳಗಲ್ ತಾಂಡದಲ್ಲಿ, ಮತ್ತು ಬೇರೆ ಬೇರೆ ಗ್ರಾಮದಲ್ಲೂ ಹೆಲ್ತ್ ಚೆಕಪ್ ಮಾಡಿ ಹೋಗಿದ್ದಾರೆ. ಈಗ ಆವಾಗ ನಾವು ಮಂಡಳಿಗೆ ಲೆಟರ್ ಬರೆದು ಕೇಳಿದರೆ 2 ವರ್ಷದ ಹಿಂದೆ ಹೆಲ್ತ್ ಚೆಕಪ್ ಮಾಡಿದ ರಿಪೋರ್ಟು ಇವಾಗ ಕೊಡ್ತೀವಂತೇಳಿ ನಮಗೆ ರಿಪ್ಲೈ ಕಳಿಸಿದ್ದಾರೆ. ಕಾರ್ಮಿಕ ಸಚಿವರಿಗೆ ನಾಚಿಕೆ ಆಗಬೇಕು. ಯಾಕಂದರೆ 2 ವರ್ಷದ ಹಿಂದೆ ಮಾಡಿದ ರಿಪೋರ್ಟು ಇವಾಗ ಕೊಡ್ತೀವಂತೇಳಿ ಮುಂದೆ ಬಂದಿದ್ದಾರೆ ಕಾರ್ಮಿಕ ಮಂಡಳಿ ಅಧಿಕಾರಿಗಳು. ಇದನ್ನು ಗಮನ ಹರಿಸಬೇಕು ಕಾರ್ಮಿಕ ಸಚಿವರು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ಕಾರ್ಮಿಕರು ಒಟ್ಟುಗೂಡಿ ಹೋರಾಟ ಮಾಡಬೇಕಾಗುತ್ತೆ. ಹಾಗೆ 3,000 ರೂಪಾಯಿ ಒಬ್ಬ ಕಾರ್ಮಿಕರಿಗೆ ಮಂಡಳಿಯಿಂದ ಕಟ್ಟಾಗುತ್ತಿದೆ. ನಮ್ಮ ಸೆಸ್ ಹಣ, ಅದು ಯಾರ ದುಡ್ಡು? ಕಾರ್ಮಿಕರ ದುಡ್ಡು. ಅದನ್ನು ಉಳಿಸಿಕೊಳ್ಳುವ ಹಕ್ಕು ನಮಗೂ ಇದೆ. ಕಾರ್ಮಿಕ ಸಚಿವರೇ, ಇದನ್ನು ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ಹೋರಾಟ ಕಾನೂನು ಪ್ರಕಾರ ಮಾಡಬೇಕಾಗುತ್ತದೆ. ಲಲಿತಾಬಾಯಿ ನನ್ನ ಹೆಸರು. ನಾವು ಬ್ಲಡ್ ಟೆಸ್ಟ್ ಮಾಡಿಸಿ 2.5 ತಿಂಗಳು ಆಯಿತು. 15 ದಿವಸಕ್ಕೆ ಒಮ್ಮೆ ಕೊಡ್ತೀವಿ ಅಂತ ಹೇಳಿದರು ನಮಗೆ. ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ದೀವಿ ಎಲ್ಲರೂ. ಇವಾಗ ಬ್ಲಡ್ ಟೆಸ್ಟ್ ಮಾಡಿಸಿ 2.5 ತಿಂಗಳಾಯಿತು. ಇವಾಗ ತಗೊಂಡು ಏನು ಮಾಡಲಿ ನಾವು? ಆವಾಗೇ 15 ದಿವಸಕ್ಕೆ ಕೊಟ್ಟಿದ್ರೆ ನಮಗೆ ಏನು ಪ್ರಾಬ್ಲಮ್ ಆಯಿತು ಏನಿಲ್ಲ ಅಂತ ನಾವು ತಿಳ್ಕೊಬೇಕಾಗಿತ್ತು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.